ಸೊ 2.5 ತಿಂಗಳು ನಿಮ್ಮ ಬಾಣಂತನದಲ್ಲಿ ಯು ಬ್ಯಾಕ್ ಟು ವರ್ಕ್. ಐ ಕೇಮ್ ಬ್ಯಾಕ್ ಟು ವರ್ಕ್. ಅಂದರೆ ದಟ್ ಇಸ್ ಓನ್ಲಿ ವೇ ಯು ನೋ ಹೌದು ಟು ವರ್ಕ್. ಪ್ಯಾಷನ್ ಹೌದು ಇಲ್ಲಿಂದ ಗಳಿಸಬಹುದು. ಖಂಡಿತ. ಒಂಚೂರು ಗಂಡನ ಸಪೋರ್ಟ್ ಆದ್ರೆ ನಮ್ಮ ಲೈಫ್ ಸ್ಟೇಬಲ್ ಆಗುತ್ತೆ. ಸಿ ವಿ ಹ್ಯಾವ್ ಟು ಮೇಕ್ ಅ ಲಿವಿಂಗ್. ಮನೇಲಿ ಕುತ್ಕೊಂಡು ಅಯ್ಯೋ ಆಗ್ತಿಲ್ವಲ್ಲ ಅಂತ ಅನ್ನೋದಕ್ಕಿಂತ ಇರು. ನನಗೆ ಇದ್ದಿದ್ದು ಸ್ಟ್ರೆಸ್ಗೆ ನನಗೆ ಎದೆ ಹಾಲು ಕಮ್ಮಿ ಇತ್ತು. ನಮ್ಮಮ್ಮ ಯಾರ್ಯಾರಿಗೆಲ್ಲ ಮದ್ದು ಮಾಡಿಕೊಟ್ಟಿದ್ದಾರೆ ಸರ್. ಅದನ್ನೇ ಹೇಳೋದು ವಿಪರ್ಯಾಸ ಅನ್ನೋದು, ಐರನಿ ಆಫ್ ಲೈಫ್ ಅಂತ. ಮದ್ದು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಬಾಣಂತಿ ಮದ್ದು, ಎದೆ ಹಾಲು ಆಗೋದಕ್ಕೆ ಮದ್ದು ಎಲ್ಲ ಅಮ್ಮ ಮಾಡ್ತಾರೆ. ಶೀಸ್ ಅ ಪ್ರೋ. ಏನೇನೆಲ್ಲ ಮಾಡಿದ್ರು. ನನ್ಗೆ ಇಲ್ಲಲ್ವಾ ಸ್ಟ್ರೆಸ್ ಇರೋದು. ನೀನ್ ದೇಹಕ್ಕೆ ಏನು ಕೊಟ್ರು ಏನ್ ಪ್ರಯೋಜನ? ಇದು ಸರಿ ಆಗ್ಬೇಕು. ಸೊ ಅಮ್ಮ ಒಂದು ಮಾತು ಹೇಳಿದ್ರು, ಪುಟ್ಟ ನಿನಗೆ ಬೇಜಾರು ಮಾಡ್ಕೋಬೇಡ ಹಿಂಗೆ ಹೇಳ್ತೀನಿ ಅಂತ. ತಲೆ ಕೆಡಿಸ್ಕೋಬೇಡ, ನಿಂಗೆ ಕೆಲಸ ಮಾಡಬೇಕು, ನಿಂಗೆ ಅದು ಒಂಚೂರು ಸಮಾಧಾನ ಕೊಡುತ್ತೆ, ಏನೋ ಒಂದು ಆಕಾಶ ದುಡಿತಿದ್ಯಾ ಅನ್ನೋ ಒಂದು ಧೈರ್ಯ ಕೊಡುತ್ತೆ ಅನ್ನೋ ಹಾಗಿದ್ರೆ ಮಗುನ ನಾನು ನೋಡ್ಕೋತೀನಿ, ನೀನು ಹೋಗು. ನಾನೇನು ಮಾಡ್ತಿದ್ದೆ, ಹಾಲನ್ನು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗ್ತಿದ್ದೆ. ಅದ್ರ ಜೊತೆಗೆ ಫಾರ್ಮುಲಾ ಮಿಲ್ಕು ಕೊಡ್ತಾ ಇದ್ದೆ. ಅವಳು ಬೆಳ್ಕೊಂಡ್ಳು ದೇವ್ರ ದಯೆಯಿಂದ. ಒಂದು 6-6.5 ತಿಂಗಳಿಗೆ ಅಮ್ಮ ತೆಳ್ಳಗೆ ಸರಿ ಮಾಡಿಕೊಡೋರು ಅವಳಿಗೆ. ಕುಡ್ಕೋತಿದ್ಲು. ಅವಳಿಗೂ ಅಡ್ಜಸ್ಟ್ ಆದ್ಲು. ಅಮ್ಮ ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ. ಇವಾಗ ಸೋ ಪ್ರಾಕ್ಟಿಕಲ್. ಶೀಸ್ ಸೋ ಪ್ರಾಕ್ಟಿಕಲ್ ಸರ್. ಪುಟ್ಟ ಐ ಹ್ಯಾವ್ ಟು ಗೋ ವರ್ಕ್ಔಟ್, ಐ ಹ್ಯಾವ್ ಟು ಗೋ ಇದು ವರ್ಕ್ ಅಂತ ಹೇಳಿದ್ರೆ ಸರಿ ಅಮ್ಮ ಓಕೆ. ನಿಮ್ಮಗಳಲ್ವಾ ಪ್ರಾಕ್ಟಿಕಲ್ ಸರ್. ನಾನು ಇಮೋಷ್ನಲ್ಲು. ನನ್ನಲ್ಲಿ ಒಂದು 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 10% ಪ್ರಾಕ್ಟಿಕ್ಯಾಲಿಟಿ ಇದೆ ಅಂದರೆ ಅದು ರಘುವಿಂದ. ಓ ಹಂಗ. ಐ ಆಮ್ ಇಮೋಷ್ನಲಿ ಕನೆಕ್ಟೆಡ್ ಟು ಎವ್ರಿಥಿಂಗ್. ಒಂದು ವಸ್ತುಗೂ ಕೂಡ ನಾನು ಇಮೋಷನ್ಸನ್ನು ಕನೆಕ್ಟ್ ಮಾಡಿರ್ತೀನಿ. ಅದನ್ನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಐ ಹೇಟ್ ಇಟ್, ಡೋಂಟ್ ಲೈಕ್ ಇಟ್ ಇಫ್ ಐ ಲೂಸ್ ಇಟ್. ನೀವೀಗ ಇದನ್ನು ಕೊಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ಕೊಟ್ಟಿದ್ದು ಅಂತ ಜೋಪಾನವಾಗಿ ಎತ್ತಿಟ್ಕೊಂಡಿರ್ತೀನಿ ನಾನು. ಬಿಕಾಸ್ ಈ ಇಂಟರ್ವ್ಯೂನ ನೆನ್ಪು ಮಾಡುತ್ತೆ ಅದು ನನಗೆ. ಆ ಥರ. ಗಿವಿಂಗ್ ಯು ಅನ್ ಎಕ್ಸಾಂಪಲ್. ನನಗೆ ಯಾವಾಗಲೂ ಅನಿಸೋದು, ಮನುಷ್ಯರನ್ನು ಪ್ರೀತಿಸಬೇಕು, ವಸ್ತುಗಳನ್ನು ಬಳಸಬೇಕು. ಕರೆಕ್ಟು. ಬಟ್ ತುಂಬ ಜನ ಉಲ್ಟಾ ಮಾಡ್ಬಿಡ್ತೀವಿ ನಾವು. ಹೌದು ಹೌದು ಹೌದು. ಮನುಷ್ಯರನ್ನ ಬಳಸ್ಬಿಡ್ತೀವಿ, ವಸ್ತುಗಳನ್ನು ತುಂಬ ಪ್ರೀತಿಸ್ತೀವಿ. ಕರೆಕ್ಟು ಸರ್. ಅದು ಎಸ್ಪೆಷಲಿ ಈಗಿನ ಕಾಲದಲ್ಲಿ ರೇಸು ಸರ್ ಇದು. ವಿ ಡೋಂಟ್ ಹ್ಯಾವ್ ಟು ರೇಸ್. ಬಿಕಾಸ್ ನಮ್ಮ ಜೀವನದಲ್ಲೇ ಸಾಕಷ್ಟು ರೇಸ್ಗಳಿದ್ದಾವೆ. ಇನ್ನೊಬ್ಬರ ಜೀವನನ ನಾವು ಕಂಪೇರ್ ಮಾಡಿಕೊಂಡು ರೇಸ್ ಮಾಡೋ ಸರ್, ಒಂದೇ ಒಂದು ದಿವಸಕ್ಕೂ ನಾನಾಗಲಿ ರಘು ಆಗಲಿ ನಮ್ಮ ಜೀವನನ ಇನ್ನೊಬ್ಬರ ಜೀವನ ಕಂಪೇರ್ ಮಾಡ್ಕೊಂಡಿಲ್ಲ. ನಾನು ನನ್ನ ತಾಯಿಗೂ ಸಹ ಇದನ್ನು ಹೇಳ್ತೀನಿ. ಐ ಟೆಲ್ ಹರ್, ಅಮ್ಮ ಬಿ ಹ್ಯಾಪಿ, ಬಿ ಕಾಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ನೀವು ಕಲಾವಿದರು, ತುಂಬ ಫಂಕ್ಷನ್ಗಳಿಗೆ ಹೋಗ್ತೀರಾ, ಅಥವಾ ಸೆಟ್ಟಲ್ಲಿ ಇರ್ತೀರಾ, ಅಥವಾ ಯಾವುದೇ ಪಾರ್ಟಿಗಳಿಗೆ ಹೋಗ್ಬೋದು. ಇನ್ಯಾರೋ ಕಲಾವಿದ ದಂಪತಿಗಳು, ಅವರಿರುವ ರೀತಿ, ಅವರ ಪರಿ, ಇದೆಲ್ಲ ನೋಡಿದಾಗ ನೆವರ್ ಎಫೆಕ್ಟೆಡ್ ಅಸ್ ಸರ್. ನಮ್ಮ ಜೀವನ ನಮ್ಮದು, ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಲೈಫ್ ಸ್ಟೈಲ್ ನಮಗೆ. ಸರ್ ನಮಗೆ ಏನು ಗೊತ್ತಾ, ವಿ ನೆವರ್ ಬಿನ್ ದಿಸ್ ಪಾರ್ಟಿ ಫ್ರೀಕೋ, ಪಾರ್ಟಿ ಮಾಡೋದು ಜನರಲ್ ಆಗಿ ಹೇಳಿ. ಜನರಲ್ ಆಗಿ ಪಾರ್ಟಿ ಅಂದ್ರೆ ನೀಡ್ ನಾಟ್ ಬಿ ಎ ಪಾರ್ಟಿ ಅಲ್ಲ, ಗೆಟ್ ಟುಗೆದರ್ ಆಗಲಿ ವಾಟೆವರ್. ತುಂಬಾ ಕಮ್ಮಿ ಸರ್. ಸೋಷಿಯಲ್ ಗ್ಯಾದರಿಂಗಿಗೆ ಹೋಗೋದು ತುಂಬಾ ಕಮ್ಮಿ. ಬಿಕಾಸ್ ವಿ ಬೋತ್ ಆರ್ ವೆರಿ ಆಕ್ಯುಪೈಡ್. ಅವರು ಇತ್ತೀಚೆಗಂತೂ ಥ್ಯಾಂಕ್ ಗಾಡ್ ಅವರು ಸಾರಿ ಬಿಸ್ನೆಸ್ ನೋಡ್ಕೊಳ್ಳೋದು ಅವರೇನೆ. ಕರೆಕ್ಟ್. ನಿಮ್ದೊಂದು ಸಾರಿ ಬಿಸ್ನೆಸ್ ಶುರು ಆಗಿದೆ. ಸೊ 1 ವರ್ಷದ ಮೇಲೆ ಆಯ್ತು. ಹೌದು, ಕರೆಕ್ಟ್. ಅಂಡ್ ಇಟ್ ಇಸ್ ಗೋಯಿಂಗ್ ವೆಲ್. ತುಂಬಾ ಚೆನ್ನಾಗಿ. ಐ ಥಿಂಕ್ ಸರ್, ಐ ಫೀಲ್ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅ ವೇ ಅಷ್ಟೇ ಅನ್ಸಿದ್ರೆ ಮಾರ್ಗ. ಇವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತೋ 90% ಅಷ್ಟು ಕಡಿಮೆ ಆಗಿಬಿಟ್ಟಿದೆ. ಯು ಆರ್ ಸಾರ್ಟೆಡ್. ಅಗೇನ್ ಓಲ್ಡ್ ಸ್ಕೂಲ್ ಲಾಜಿಕ್ ಅಷ್ಟೇ. ವೇಟ್, ಪೇಷನ್ಸ್ ಅಷ್ಟೇ. ನನ್ನಲ್ಲಿ ಇದೆ ಆ ಪೇಷನ್ಸು, ಆದರೆ ಸ್ವಲ್ಪ ನಾನು ವರ್ಕ್ಡಪ್ ಆಗಿಬಿಡ್ತೀನಿ, ಸ್ವಲ್ಪ ರೆಸ್ಟ್ಲೆಸ್ ಆಗಿಬಿಡ್ತೀನಿ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ರಘು ಇದ್ದಾರೆ ಅಷ್ಟೇ. ಚೆನ್ನಾಗಿದೆ ಈ ಜೋಡು, ಈಡು ಜೋಡು ಅಂತಾರೆ ಹಳ್ಳಿ ಕಡೆ ಎಲ್ಲ ನಮಗೆ. ಸೊ ಕರೆಕ್ಟ್ ಆಗಿದ್ದೀರಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಇನ್ ಲೈಫ್. ಖುಷಿ ಆಗುತ್ತೆ ಸರ್ ನನಗೆ.
ಏನಾದರೂ ನಾನು ಅವನನ್ನು ಬಿಟ್ಕೊಡ್ಲಿಲ್ಲ, ಅವ್ನು ನನ್ನ ಬಿಟ್ಕೊಟ್ಟಿಲ್ಲ ಅಂತ. ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಟ್ಕೊಟ್ಟಿಲ್ಲ ಅಂದಮೇಲೆ ಲೈಫ್ ಲಾಂಗ್ ಬಿಡೋ ಮಾತೇ ಇಲ್ಲ. ಇಲ್ಲ. ನೋಡಿ, ಬೇಂದ್ರೆ ಅಜ್ಜ ಅವತ್ತೇ ಹೇಳ್ಬಿಟ್ರು, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಸುಮ್ಮನೆ ಹೇಳಿದಾರ? ಅದೇ ಓಲ್ಡ್ ಸ್ಕೂಲ್ ತಿಳಿದಿದ್ದಾರೆ, ತಿಳ್ಕೊಂಡಿರೋರು, ಅನುಭವದ ಮಾತುಗಳು. ಎಸ್, ಎಕ್ಸಾಕ್ಟ್ಲಿ. ಐ ಥಿಂಕ್ ಈಗಿನ ಕಾಲದಲ್ಲಿ ಏನಕ್ಕೆ ಕ್ಲಾಸಸ್ ಬೇಕು ಅಂತಂದರೆ, ಐ ಥಿಂಕ್ ಪೇಷನ್ಸನ್ನು, ತಾಳ್ಮೆನ ಹೇಗೆ ಗಳಿಸ್ಕೋಬೇಕು ಅನ್ನೋದಕ್ಕೆ ಕ್ಲಾಸಸ್ ಮಾಡಬೇಕು ಸರ್. ಅದು ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಇದೆ ಆಲ್ರೆಡಿ, ಇರುತ್ತೆ. ಹೌದು. ಎಲ್ಲರೆಲ್ಲ ಕೌನ್ಸಿಲರ್ಸ್ಗಳಿಗೆಲ್ಲ ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಅವ್ರು ಇರೋದೇ ಅದಕ್ಕೋಸ್ಕರನೇ. ಸರ್, ನಿಮ್ಮ ಹತ್ರ ಮಾತಾಡ್ತಾ ನಾನು ಎಷ್ಟೋ ವಿಚಾರಗಳನ್ನು ನನ್ನಲ್ಲಿ ನಾನು ಸರಿ ಮಾಡಿಕೊಂಡೆ ಇವಾಗ. ಹೌದು. ಇಲ್ಲ, ಆಕ್ಚುಲಿ ಒಂದು ಡೇರು ನೀವು ತೋರಿಸಿದ್ದು, ನನ್ನ ಬೆಲ್ಲಿ ಹಿಂಗಿದೆ, ನಾನು ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ, ಇಷ್ಟೆಲ್ಲ ಸ್ಯಾಗ್ ಆಗಿದೆ ಅಂತೆಲ್ಲ. ಬಟ್ ಎಲ್ಲರಿಗೂ ಅನ್ಸಿದ್ದು ಇದೆಲ್ಲ ಇವ್ರು ಹಿಂಗೆಲ್ಲ ಹೇಳಕ್ ಸಾಧ್ಯನಾ, ಇದೆಲ್ಲ ಬಿಡು, ಏನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು. ಖಂಡಿತ ಇಲ್ಲ. ನನ್ಗೇನ್ ಸರ್ ಪ್ರಮೋಷನ್ ಅದರಲ್ಲಿ? ನಾನು ಏನನ್ನು ಪ್ರಮೋಟ್ ಮಾಡಿದ್ದೀನಿ ಅದರಲ್ಲಿ? ಐ ಓನ್ಲಿ ಪ್ರಮೋಟೆಡ್ ಸಮಥಿಂಗ್ ಗುಡ್. ನಾವು ಫಿಟ್ ಆಗ್ಬೇಕು. ನಾನು ಒದ್ದಾಡ್ಬಿಟ್ಟಿದ್ದೀನಿ ಲೈಫಲ್ಲಿ, ನೀವು ಯಾರೋ ಒದ್ದಾಡಿರ್ತೀರ, ನಿಮ್ಗೂ ಈ ಚಾನ್ಸ್ ಇದೆ, ಬಿಟ್ಕೊಡ್ಬೇಡಿ, ಸ್ಟಾರ್ಟ್ ಟುಡೇ ಅಂತ, ಗಿವ್ ಅಪ್ ಮಾಡಬೇಡಿ. ಇದು ಒಳ್ಳೆ ಮೆಸೇಜ್ ಆ್ಯಕ್ಚುಲಿ. ದಟ್ಸ್ ವಾಟ್ ಮೈ ಇಂಟೆನ್ಷನ್. ನನ್ನ ಶೋ ನಿಮ್ಮನ್ನು ಇನ್ವೈಟ್ ಮಾಡೋದಕ್ಕೆ, ನಾನು ನನ್ನ ಹರಿಕಥೆಯ ಕಾರ್ಯಕ್ರಮಕ್ಕೆ ಯಾರನ್ನೇ ಕರಿಬೇಕಾದ್ರೂ ಒಂದು ಇನ್ಸ್ಪಿರೇಷನ್ ಜರ್ನಿ ಬೇಕು ನನಗೆ. ಇನ್ಸ್ಪೈರ್ ಮಾಡಬೇಕು ಯಾರನ್ನೋ. ದಟ್ಸ್ ಅ ಮೇನ್ ಇಂಟೆನ್ಷನ್ ನನಗೆ ಯಾವಾಗಲೂ. ನೀವು ಅದನ್ನು ನೋಡಿದ ತಕ್ಷಣ ನನಗೆ ನಿಮ್ಮನ್ನು ಫಾಲೋ ಮಾಡ್ತಿದ್ದೆ ನಾನು. ಈ ಹೆಣ್ಮಗಳು ನೈಸ್ ಅಲ್ವಾ, ನಂಗೆ ಭಾಳ ಖುಷಿ ಅನಿಸ್ಬಿಡ್ತು ನನಗೆ. ಯಾರೋ ಹೆಣ್ಮಕ್ಳು ಒದ್ದಾಡ್ತಿರ್ತಾರೆ ಗುರು ಈ ಪಾಯಿಂಟಲ್ಲಿ, ಯಾವಾಗಲೂ ಓವರ್ಕಮ್ ಆಗೋದೇ ಇಲ್ಲ. ಅದಕ್ಕೆ ಅಮೃತ ಹೇಳಿ ಮಾಡಿಸಿದ ಹೆಣ್ಮಗಳು. That's what I felt. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಅದರದ್ದು ಇಂಟರ್ಕನೆಕ್ಟೆಡ್ ಇತ್ತಲ್ಲ, ಭಾವನಾತ್ಮಕವಾಗಿ ಮತ್ತು ವೃತ್ತಿಪರತೆಯಲ್ಲಿ, ವೈಯಕ್ತಿಕವಾಗಿ, ಅದೆಲ್ಲ ನೀವು ಆ್ಯಕ್ಚುಲಿ ನಿಮ್ಮ ಮನಸ್ಸಿಂದ ಮಾತಾಡಿದ್ರಿ ನೀವು. ತುಂಬ ಜನ ಕೇಳ್ತಾರೆ ಸರ್, ಇವತ್ತಿಗೂ ನಾನು ಆ ಸೀರಿಯಲ್ ಬಿಟ್ಟು ಹೆಚ್ಚು ಕಮ್ಮಿ 4 ತಿಂಗಳಾಯ್ತು. ನಾ ಬಿಟ್ಟ ಮೇಲೆ ಗೊತ್ತಾಯ್ತು ನನ್ನನ್ನು ತುಂಬ ನನ್ನ ಪ್ರೀತಿ ಮಾಡ್ತಾರೆ, ಮಿಸ್ ಮಾಡ್ಕೋತಾರೆ ಅಂತ. ಅದ್ರ ವಿಚಾರವಾಗಿ ನಾನೊಂದು ವಿಡಿಯೋ ಹಾಕಿದ್ದೆ ನನ್ನ ಇದರಲ್ಲಿ. ನಾನು ಈ ಥರ ಬಿಡ್ತಾ ಇದ್ದೀನಿ, ಕಾರಣಾಂತರಗಳಿಂದ ನಾನು ಬಿಡ್ತಾ ಇದ್ದೀನಿ, ಬಿಡಬೇಕಾಗಿ ಬಂದಿದೆ ಅಂತ. ಸೊ ಅದಕ್ಕೆ ನನಗೆ ತುಂಬ ಪ್ರೀತಿ ತೋರಿಸಿದ್ರು, ಬಿಡಬೇಡಿ ಸರ್. ಇವತ್ತಿಗೂ ನಾನು ತೆಗೆದು ತೋರಿಸ್ತೀನಿ ಬೇಕಿದ್ರೆ ನಿಮಗೆ. ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 50 ಮೆಸೇಜ್ ಬರುತ್ತೆ ಸರ್. ಎವ್ರಿ ಡೇ ಕಮೆಂಟು, ಮೆಸೇಜು ಎಲ್ಲ ಬರುತ್ತೆ. ಕಮ್ ಬ್ಯಾಕ್ ಟು ಆಸೆ, ವಾಪಸ್ ಬನ್ನಿ ನೀವು ಆ ಸೀರಿಯಲ್ಗೆ, ನಮಗೆ ನೋಡೋಕ್ಕಾಗ್ತಿಲ್ಲ, ನೀವು ಆ ಪಾತ್ರದಲ್ಲಿ ನಿಮ್ಮನ್ನು ನಾವು ನೋಡ್ಬಿಟ್ಟಿದ್ದೀವಿ, ನೀವೇ ಬನ್ನಿ ವಾಪಸ್ಸು. ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಒಬ್ರು ಹಾಕಿದ್ರು. ನಾನು ಸ್ಟ್ರೈಕ್ ಮಾಡ್ತೀನಿ, ನೀವು ವಾಪಸ್ ಬಂದಿಲ್ಲ ಅಂತಂದರೆ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತಂದರು. ಅವ್ರಿಗೆ ರಿಪ್ಲೈ ಮಾಡಿದ್ದೆ, ಸಾಮಾನ್ಯವಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ಅವತ್ತೇನೋ ನೋಡಬೇಕಾದ್ರೆ ಅದೊಂದು ಮೆಸೇಜ್ ನೋಡಿದೆ. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಕನ್ನಡಿಯಲ್ಲಿ ನೋಡ್ಕೊಂಡಾಗ ಈ ಟಾಪ್ 3 ಅಥವಾ ಟಾಪ್ 5 ಅಮೃತ, ನಿನಗಿರೋ ತಾಕತ್ತು, ನಿನಗಿರೋ ಪ್ಲಸ್ ಪಾಯಿಂಟು ಔಟ್ಲುಕ್ಕಲ್ಲಿ ಅಥವಾ ಇನ್ನರ್ ಲುಕ್ಕಲ್ಲಿ ಹೇಳಿ, ನಮಗೆ ಒಂದು 5 ಹೇಳಿ ಸೇರಿಸಿ. ಔಟ್ಲುಕ್ ಮತ್ತು ಇನ್ನರ್ ಲುಕ್ ಎರಡೂ ಸೇರಿಸಿ. ನಾನು ಎಲ್ಲರಿಗಿಂತ ಯುನಿಕ್ ನಿಮಗೆ ಅನಿಸೋದು, ಪ್ರೌಡ್ ಫೀಲ್ ಆಗೋದು. ಸರ್, ಫಸ್ಟ್ ಪಾಯಿಂಟು, ನಾನು ಈಗಿನ ಕಾಲದವಳು ಅಲ್ವೇ ಅಲ್ಲ. ಓಲ್ಡ್ ಸ್ಕೂಲ್. ನನ್ನ ಯೋಚನೆಗಳು, ನನ್ನ ಥಾಟ್ಸು ಎಲ್ಲಾನು ತುಂಬ ಏನಂತಾರೆ, ಸರ್ಫೇಸ್ ಲೆವೆಲ್ದಲ್ಲ. ನಾನು ಪ್ರತಿಯೊಂದನ್ನು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತೀನಿ. ಸೊ ಐ ನೆವರ್ ಫರ್ಗೆಟ್ ಮೈ ರೂಟ್ಸ್. ಸೊ ನನ್ನ ಆಲೋಚನೆಗಳು, ಬೇರುಗಳು ಗಟ್ಟಿಯಾಗಿವೆ. ಹೌದು. ಓಕೆ, ನಂಬರ್ 1. ನಂಬರ್ 2 ಸರ್, ನನಗೆ ಜೀವನದಲ್ಲಿ ಏನೇ ಸಿಕ್ಕಿದ್ರು ಅದಕ್ಕೆ ನಾನು ತುಂಬ ಕೃತಜ್ಞಳು. ಗ್ರ್ಯಾಟಿಟ್ಯೂಡ್ ಅನ್ನೋದಿದೆಯಲ್ಲ, ಅದು ನನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಐ ಆಲ್ವೇಸ್ ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎವ್ರಿಥಿಂಗ್ ಇನ್ ಅಬಂಡೆನ್ಸ್. ನೀವು ಯಾಕೆ ಖುಷಿಲಿದ್ದೀರಿ ಹೇಳ ಸರ್? ಈ ನಮ್ದೊಂದು ಅಕೌಂಟ್ ಇರುತ್ತಲ್ಲ ಭಗವಂತನ ಹತ್ರ, ಹರೀಶ್ ನಾಗರಾಜು, ಅಮೃತ, ಒಂದು ಅಕೌಂಟ್ ಇರುತ್ತಲ್ಲ. ನಾವು ನಮ್ಮ ದೇವರ ಹತ್ರ ಇರೋ ಅಕೌಂಟ್ಗೆ ಎಷ್ಟು ಗ್ರ್ಯಾಟಿಟ್ಯೂಡ್ಗಳನ್ನು ಕ್ರೆಡಿಟ್ ಮಾಡ್ತೀವೋ ಹ್ಯಾಪಿನೆಸ್ನ ವಿಡ್ರಾ ಮಾಡ್ಕೋಬೋದಂತೆ. ಖಂಡಿತ ಸರ್, ಖಂಡಿತ ಸರ್. ನಾನು ಸಾರಿ, ಐ ಆಮ್ ಗೋಯಿಂಗ್ ಆಫ್ ದ ಟಾಪಿಕ್. ನಾನು ದೇವಸ್ಥಾನಕ್ಕೆ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡು ದಿನಾ ದೇವ್ರ ಪೂಜೆ ಮಾಡೋಳಲ್ಲ. ಹೌದಾ? ಆದರೆ ಐ ಆಮ್ ವೆರಿ ಸ್ಪಿರಿಚುವಲ್. ಓಕೆ. ಬಿಕಾಸ್ ಐ ಟಾಕ್ ಟು
that person. I talk to God. I talk to Him. He responds to me with His actions. ಹೌದಾ? 100% ಸರ್. ಇವತ್ತು ಈ ಮಟ್ಟಿಗೆ ನಾನು ಇದ್ದೀನಿ ನನಗೆ ಕೃಷ್ಣ, ಸಾಯಿಬಾಬಾ, ವಿಷ್ಣುಮೂರ್ತಿ. ಕೃಷ್ಣ, ಸಾಯಿಬಾಬಾ, ವಿಷ್ಣುಮೂರ್ತಿ, ಈ ಮೂರು ಜನ ಒಂದೇ ನನಗೆ. ಈ ಮೂರು ದೇವರುಗಳು ನಾಮ ಹಲವು, ದೇವರು ರೂಪ ಒಂದೇ ನನಗೆ. ಸೊ ನಾನು ಏನೇ ಮಾತಾಡಿದ್ರು ದೇವ್ರ ಹತ್ರ, ಹೀಸ್ ಗಿವನ್ ಬ್ಯಾಕ್. ನಾನು ಫೈನಾನ್ಷಿಯಲಿ ಹೇಳ್ತಿಲ್ಲ, ವಾಟ್ ಎವರ್ ಐ ಟಾಕ್ ಟು ಹಿಮ್. ಅಷ್ಟು ನಮ್ಮಮ್ಮ ಹೇಳ್ತಾರೆ ನನಗೆ, ಹೌ ಡು ಯು ಮ್ಯಾನಿಫೆಸ್ಟ್? How do you manifest? How does he respond to you? Because the connect that I have with him is something that cannot be explained. ಅಂದ್ರೆ ನಿಮಗೆ ಕೇಳಿಸುತ್ತೆ ಬಂದು ಮಾತಾಡೋದು, ಅಥವಾ ಯು ಫೀಲ್ His actions, sir. ನಾನು ಅವ್ರ ಹತ್ರ ನಾನು ಮಾತಾಡಿರ್ತೀನಿ. ಓಕೆ, ಅದು ಆಕ್ಷನ್ ಆಗಿ ನಿಮಗೆ ಕಾಣಿಸುತ್ತೆ. ಖಂಡಿತ ವೆರಿ ಸ್ಟ್ರಾಂಗ್ ಸರ್. ಅದನ್ನ ನಾನು ಬಹುಶಃ ನನಗೆ ಅದನ್ನ ಹೇಳ್ತಿದ್ದೀನಲ್ಲ, ಹೇಳ್ಕೊಳಕ್ ಆಗದೆ ಇರೋಂಥ ಒಂದು ಕನೆಕ್ಟ್ ನನ್ನ ಮತ್ತೆ ದೇವರಲ್ಲಿ. ಸಾಮಾನ್ಯ ಈ ಥರದೆಲ್ಲ ಇರೋರು ಕೈಗೊಂದಷ್ಟು ಮಣಿ, ಕತ್ತಿಗೊಂದಷ್ಟು ಮಣಿ. ಹೌದು, ನಾನು ಬೋಳ್ ಬಪ್ಲಿ ಸರ್. ನಾನು ಫಸ್ಟ್ ಟೈಮ್ ಕೇಳಿದಿ ಪದನ. ಬೋಳ್ ಬಪ್ಲಿ ಅಂತಾರೆ ನಮ್ಮೂರ್ ಕಡೆಯವರು, ಹಂಗೆ ಹೇಳ್ತಾರೆ. ಅಂದ್ರೆ ಈ ಮಕ್ಕಳು ಹಂಗೆ ಬೋಡಾಗಿ ಓಡಾಡ್ತಿರ್ತವೆ, ಏನು ಹಾಕಲ್ಲ. ನಾನು ಬಹುಶಃ ನನ್ನ ಹೇಟ್ ಮಾಡ್ಬೋದು ಜನ, ನಾನು ಕರಿಮಣಿ ಹಾಕಲ್ಲ, ಕಾಲುಂಗ್ರ ಹಾಕಲ್ಲ ಅನ್ನೋದಕ್ಕೆ ಹೇಟ್ ಮಾಡ್ಬೋದು. ನನಗೆ ಆ ರೂಟ್ಸ್, ನನಗೆ ಆ ಟ್ರೆಡಿಷನ್ ಎಲ್ಲಾನು ನನಗೆ ತುಂಬ ಇಷ್ಟ. ಆದರೆ ನಮ್ಮ ವೈಯಕ್ತಿಕ ಜೀವನ ಬಿಟ್ಟು ನಮಗೊಂದು ಪ್ರೊಫೆಷನಲ್ ಜೀವನ ಅಂತ ಇದೆ, ಅದಕ್ಕೆ ನಾನು ತೆಗ್ದಿಟ್ಟು ಹೋಗ್ಲೇಬೇಕಾಗತ್ತೆ. ಆ ಸೀರಿಯಲ್ಗೆ ನಿಮ್ಮ ಯಜಮಾನರು ರಘುಪತಿ ದೇವರು ಖಂಡಿತ ಫಾರ್ ಎವ್ರಿಥಿಂಗ್, ಜಗತ್ ಇಸ್ ಓಕೆ. ಎಕ್ಸಾಕ್ಟ್ಲಿ. ಎಂತ ಕೊರಿ ಮಾಡ್ಬೇಕು ನೀವು? ನನಗೆ ನನ್ನ ಕನೆಕ್ಟ್ ವಿತ್ ಹಿಮ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ವಾಟ್ ಈಸ್ ಪುಟ್ ಟು ಮಿ. ಆ ಮೆಟೀರಿಯಲ್ ಅದು ನನಗೆ ಅಲ್ವಾ, ಅದರಿಂದ ನನ್ನ ಕನೆಕ್ಟ್ ಬರೋದಲ್ಲ ಅವನ ಜೊತೆಗೆ. ಅವನ ಸಂಬಂಧದ ಬಗ್ಗೆ ಅಥವಾ ಅವನ ಫ್ರೆಂಡ್ಶಿಪ್ ಬಗ್ಗೆ ಬಹುಶಃ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡೀಪ್ ರೂಟೆಡ್ ನಾವು. ಒಂಥರ ಹಿಂದಿನ ಜನ್ಮದಿಂದ ಕನೆಕ್ಟ್ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ. 7 ಜನ್ಮಕ್ಕೂ ಗಂಡ, 7 ಜನ್ಮಕ್ಕೂ ಹೆಂಡತಿ, ಆ ಥರ ಸಖತ್ತಿದ್ದೀರಾ ನೀವು. ಓಕೆ, ಗ್ರಾಟಿಟ್ಯೂಡ್ ಎಲ್ಲ ಆಯ್ತು. ನಂಬರ್ 3 ಔಟ್ಲುಕ್ ಹೇಳ್ಬೋದು. ನನ್ನ ಕೂದಲು ಸರ್. ಐ ಲವ್ ಮೈ ಹೇರ್. ಕರ್ಲಿ ತುಂಬಾ ತುಂಬಾ ಇಷ್ಟ ನನಗೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕೂದಲು ನಾನು ತುಂಬಾ ಹೇಟ್ ಮಾಡಿದವಳು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಯಾರ್ದೋ ಸ್ಟ್ರೈಟ್ ಹೇರು ಮೇಂಟೈನ್ ಮಾಡಕ್ ಬರ್ತೀನಿ, ಹಾರಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ. ಹೌದು, ನಾನು ಒಂದ್ಸಲ ಹೋಗಿ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದು ಅಂತ ಡಿಸೈಡ್ ಮಾಡಿ, ನಮ್ಮಮ್ಮ ದುಡ್ಡು ಕೊಡ್ಲಿಲ್ಲ ನಂಗೆ, ಹಂಗಾಗಿ ಬಿಟ್ಬಿಟ್ಟೆ. ಹೋಗ್ಲಿ ಬಿಡು, ಆಗಲ್ಲ. ಜನ್ಮತಃ ಬಂದಿರುವ ಈ ಗುಂಗುರು ಕೂದಲು ನಿಮಗೆ ಪ್ರೀತಿ? ನನ್ನ ಪ್ರೀತಿಯ ಕೂದಲು. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತೀರಾ. ಕಂಟಿನ್ಯೂ, ಬಿಕಾಸ್ ನಿಮ್ಮನ್ನ ಹಾಗೆ ನೋಡೇ ಜನ ಇಷ್ಟಪಟ್ಟು. ಹೌದು ಸರ್, ನನಗೆ ನನ್ನ ಹಿಂದೆಯಿಂದ ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಆಫ್ ಮೈ ಹೇರ್. ಗುಡ್ ಅಲ್ಲ? ಸೊ ನಿಮ್ಮ USP ಇದು. ಹೌದು. ಓಕೆ, ಆಮೇಲೆ ನನ್ನ ಕಣ್ಣು. ನಂಬರ್ 4 ನನ್ನ ಕಣ್ಣು. ಪಾಯಿಂಟಾ? ಕಣ್ಣು ಅಂದ್ರೆ ಅದರಲ್ಲಿ ಅಷ್ಟು ಪವರ್ ಇದೆ. ಅಥವಾ ಪವರ್ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಏನೋ ಎಕ್ಸ್ಟ್ರಾ ಪವರ್ ಅಂತಲ್ಲ, ಸೂಪರ್ ಪವರ್ ಅಲ್ಲ. ಐ ಕುಡ್ ಎಕ್ಸ್ಪ್ರೆಸ್ ಇನ್ ಮೈ ಐಸ್. ಪೀಪಲ್ ಲವ್ ಮೀ. ಇವಾಗ ಜನಕ್ಕೆ ನಾನು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹತ್ರ ಆಗಿದ್ದೀನಿ ಅಂತಂದರೆ, ನಾನು ಕಣ್ಣಲ್ಲಿ ನಾನು ಅದನ್ನು ಅಭಿನಯ ಅಥವಾ ಅನುಭವಿಸಿ ಹೇಳಬಲ್ಲೆ.